ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೇರ್ ಮಾಸ್ಕ್ನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ತುಂಬಾ ಬೇಗ ಕಮ್ಮಿ ಆಗುತ್ತೆ. ಹಾಗೆ ಹೇರ್ ಫಾಲ್ ಆದ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಹುಟ್ಟುವುದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾನು ಇಲ್ಲಿ ಫೆನುಗ್ರಿಕ್ ಸೀಡ್ಸ್ ಅಂದರೆ ಮೆಂತೆನ ಉಪಯೋಗಿಸ್ಕೊಂಡು ಒಂದು ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಈ ಮೆಂತೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ನಾನು ಇಲ್ಲಿ 3 to 4 ಸ್ಪೂನ್ ಮೆಂತೆನ ತಗೊಂಡಿದ್ದೀನಿ. ಬಿಕಾಸ್ ನನ್ನ ಹೇರ್ ಮೀಡಿಯಂ ಲೆಂತ್ ಇರೋದ್ರಿಂದ, ನಿಮ್ಮ ಹೇರ್ ಥಿಕ್ ಆ್ಯಂಡ್ ಲಾಂಗ್ ಆಗಿದ್ರೆ ನೀವು ಇನ್ನೊಂದು 2 ಸ್ಪೂನ್ ಜಾಸ್ತಿ ತಗೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ವಾಶ್ ಮಾಡಿಕೊಂಡು ಅಗೇನ್ ಸ್ವಲ್ಪ ನೀರು ಹಾಕಿ ಇದನ್ನು ಓವರ್ ನೈಟ್ ಹಾಗೆ ಬಿಡಬೇಕಾಗುತ್ತೆ. ಅಂದರೆ 8 to 10 ಅವರ್ ಇದು ಚೆನ್ನಾಗಿ ನೆನೆಬೇಕಾಗುತ್ತೆ ನೀರಲ್ಲಿ. ಓಕೆ, ನೋಡಿ, ಇದು ಮಾರ್ನಿಂಗು ನೀಟಾಗಿ ಚೆನ್ನಾಗಿ ನೆಂದಿದೆ. ರಾತ್ರಿನೇ ನೆನೆಸಿಟ್ಟಿದ್ದಕ್ಕೆ ಇದು ಮಾರ್ನಿಂಗ್ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ನೆನೆಸಿಟ್ಟಿರೋ ನೀರು ಇರುತ್ತಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಮೆಂತೆಕಾಳಿನಲ್ಲಿ ನಮ್ಮ ಹೇರ್ನ ಬೂಸ್ಟ್ ಮಾಡುವಂಥ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಕೂದಲು ವೇಗವಾಗಿ ಬೆಳೆಯುವುದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮೆಂತೆಯಲ್ಲಿ ಐರನ್ ಮತ್ತು ರಿಚ್ ಪ್ರೋಟೀನ್ ಅಂಶ ಕೂಡ ನಮಗೆ ಸಿಗುತ್ತೆ. ಓಕೆ, ಇವಾಗ ಇದನ್ನು ರುಬ್ಕೊಂಡು ಬಂದಾಯಿತು. ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾನು 2 ಸ್ಪೂನ್ ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಬಂದು ಒಂದು ನ್ಯಾಚುರಲ್ ಕಂಡೀಷ್ನರ್ ಆಗಿರೋದ್ರಿಂದ ಇದು ನಿಮ್ಮ ಹೇರ್ಗೆ ಒಂದು ಶೈನ್ ಕೊಡುತ್ತೆ. ಹಾಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ, ಬೇಕು ಅಂತ ಅಂದರೆ ನಾವು ಮೆಂತೆಕಾಳನ್ನು ನೆನೆಸಿಟ್ಕೊಂಡಿರೋ ನೀರಿರುತ್ತಲ್ಲ ಅದನ್ನೇ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿ ನಾನೊಂದು 10 ಮಿನಿಟ್ಸ್ ಇದನ್ನು ನಾನೊಂದು ಪ್ಲೇಟ್ ಮುಚ್ಚಿ ಹಾಗೆ ಬಿಡ್ತೀನಿ. ಹಾಗೆ ಬಿಟ್ಟು ಆಮೇಲೆ ನೀವು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡಿ ಹಚ್ಕೊಬೇಕಾಗುತ್ತೆ. ಅಂದರೆ ಸ್ಕ್ಯಾಲ್ಪ್ಗೆ ಈ ಪ್ಯಾಕ್ನ ನೀಟಾಗಿ ಅಪ್ಲೈ ಮಾಡಿ ತುದಿ ಕೂದಲಿನವರೆಗೂ ಪ್ಯಾಕ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ನೀವು ಬುಡದಿಂದ ತುದಿಯವರೆಗೂ ಹಚ್ಕೊಬೇಕಾಗುತ್ತೆ. ಹಾಗೆ ಹಚ್ಕೊಂಡು ಇದನ್ನು ನೀವು 1 ಅವರ್ ಬಿಡಬೇಕಾಗುತ್ತೆ. 1 ಅವರ್ ಬಿಟ್ಟು ಒಂದು ಮೈಲ್ಡ್ ಶಾಂಪೂವಿನಿಂದ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ ವೀಕ್ಲಿ ಒನ್ಸ್ ಯೂಸ್ ಮಾಡಿ. ವಾರಕ್ಕೆ 1 ಸಲ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ತುಂಬಾ ಬೇಗ ಕಮ್ಮಿ ಆಗುತ್ತೆ. ಹಾಗೆ ಹೊಸ ಕೂದಲು ಕೂಡ ಹುಟ್ಟುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಹೇರ್ ವಾಶ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ಕೋಮ್ ಮಾಡ್ಕೊಳ್ಳಿ. ಕೋಮ್ ಮಾಡಿಕೊಂಡು ಅಂದರೆ ನಿಮಗೆ ಈ ಥರ ಮೆಂತೆಲಿ ಏನಾದರೂ ಹೊಟ್ಟೆ ಏನಾದ್ರು ಇದ್ದರೆ ಕೋಮಲ್ಲಿ ಬರುತ್ತೆ. ಹಾಗಾಗಿ ನೀಟಾಗಿ ಕೋಮ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಡೆಫಿನೆಟಾಗಿ ಯೂಸ್ ಮಾಡಿ ಫ್ರೆಂಡ್ಸ್. ಇದನ್ನು ನಿಮ್ಮ ಹೇರ್ ಬೇಗ ಬೆಳೆಯುತ್ತೆ ಮತ್ತು ಹಾಗೆ ಥಿಕ್ ಆಗುತ್ತೆ. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.